ಗೊತ್ತನವಂತೆ ಅವ ಬರ್ತಾನೆ ಪತ್ತೊಂದು ಗಂಟೆಗೆ ಕರೆದಿದ್ದ ಅವಡ ನಿಜವಾಗಿ ದೈವ ಬರುವುದಾದ್ರೆ ಸಮಯ ಗೊತ್ತಾಗೋದಿಲ್ಲ. ನಡೆದಾಡುವ ದೇವರಂತ ಸುಮಾರು ಜನ ಬಿಂಬಿಸ್ತಾರೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವ್ರನ್ನ. ನಾನಂತೂ ನಡೆದಾಡುವ ದೇವರಲ್ಲ ಅಂತಲೇ ಹೇಳುದು. ಧರ್ಮಾಧಿಕಾರಿ ಅನ್ನುವ ಹೇಗಿರ್ಬೇಕು ಅಂತ ಹೇಳಿದ್ರೆ ಎಲ್ಲವನ್ನ ತ್ಯಾಗ ಮಾಡಿರ್ಬೇಕವ, ಎಲ್ಲವನ್ನ ತೊರೆದು ಬಿಡ್ಬೇಕು, ಒಂದೇ ಬೆತ್ತಲಾಗಬೇಕು ಅಂತ ಹೇಳುದು ನಾವು. ಸುಮಾರು ಜನ ಅನ್ಯಾಯ ಮಾಡೋರು ಮೆರಿತಾ ಇದ್ದಾರೆ, ಯಾಕೆ ಅವರಿಗೆಲ್ಲ ಶಿಕ್ಷೆ ಆಗಿಲ್ಲ? ಬೇರೆ ಹಾಗಾದ್ರೆ ದೇವರು ಇಲ್ವಾ? ಹಾಗಾದ್ರೆ ನಮಗೆ ಮಾತ್ರ ದೇವರ? ಯಾವುದೇ ಒಬ್ಬ ವ್ಯಕ್ತಿ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿಯ ಒಂದು ಶಕ್ತಿಯ ಧರ್ಮಧ್ವಜ ಅಲ್ಲಿ ಯಾಕೆ ಬರಬಾರ್ದು ಧರ್ಮಸ್ಥಳದಲ್ಲಿ? ನನ್ನ ಪ್ರಶ್ನೆ. ಧರ್ಮಸ್ಥಳ ದೇವಸ್ಥಾನ ಸರ್ಕಾರೀಕರಣ ಆಗಬೇಕು ಅಂತ ಹೇಳಿದವ ನಾನೇ. ಆಗ ನಮ್ಮ ಹಿಂದೂಗಳು ಮಲಗಿದ್ರು ಕಾಣುತ್ತೆ. ಧರ್ಮಸ್ಥಳ ಗ್ರಾಮದಲ್ಲಿರುವ ಮಂಜುನಾಥೇಶ್ವರ ದೇವಸ್ಥಾನ ಮತ್ತೆ ಅಣ್ಣಪ್ಪ ಸ್ವಾಮಿ ಗುಡ್ಡ ಇದು ಹಿಂದೂಗಳದ್ದು, ಜೈನರದಲ್ಲ. ವಾದಿರಾಜ ಸಮಯದಲ್ಲಿ ಮಂಜುನಾಥೇಶ್ವರ ಲಿಂಗವನ್ನು ತಂದು ಕೂರಿಸಿದ್ದು ಅಂತ. ಆದ್ರೆ ಇಲ್ಲಿ ಯಕ್ಷಗಾನದಲ್ಲಿ ಅಣ್ಣಪ್ಪ ಸ್ವಾಮಿ ತಂದು ಕೂರಿಸಿದ್ದು ಅಂತ ಹೇಳ್ತಾರೆ. ಯಾವುದನ್ನು ಒಪ್ಪಬೇಕು ನಾವು? ಇಷ್ಟು ಒಂದು ಚಿಕ್ಕ ಶಿವಲಿಂಗ ಮುಂದೆ ಅಷ್ಟು ದೊಡ್ಡ ಬೆತ್ತಲೆ ವಿಗ್ರಹ ಯಾಕೆ ಬೇಕಿತ್ತು? ಯಾರು ನ್ಯಾಯದ ಪರವಾಗಿ ನಿಲ್ತಾರ ಅದಕ್ಕೆ ಧರ್ಮ ಸಾಥ್ ಕೊಡ್ತದೆ. ಅಣ್ಣಪ್ಪನ ಸಾಥ್ ಕೊಡ್ತಾನೆ, ಮಂಜುನಾಥ ಸ್ವಾಮಿ ಸಾಥ್ ಕೊಡ್ತಾನೆ. ತನಗೆ ಪೆಟ್ಟು ಬೀಳಬಾರ್ದಲ್ಲ, ಅದಕ್ಕೆ ಅದನ್ನು ಮುಂದೆ ಇಟ್ಕೊಂಡಿದ್ದಾರೆ. ಅದು ಹಿಂದೆ ಹೋಗ್ತದೆ, ಇವರೇ ಮುಂದೆ ಬರುವಂತ ಪರಿಸ್ಥಿತಿ ಬರ್ತದೆ. ಆಗ ಪೆಟ್ಟು ಇವರಿಗೆ ಬೀಳಲೇಬೇಕಲ್ಲ.